ಬೆಳಗ್ಗೆ ಮೊಸರು ಸಕ್ಕರೆ ಎಲ್ಲ ಕೊಟ್ಟು ವಿಶ್ ಮಾಡಿದ್ನಲ್ಲ. ರಾಮಣ್ಣಂದು ಅತಿ ಆಯ್ತು. ಬರ್ಲಿ, ಇವತ್ತು ಏನ್ ಮಾಡ್ತೇನೆ ಅಂತ ನೋಡ್ತಾ ಇರು. ಹೌದೌದು, ಮಾವ ಬೇರೆ ಊರಲ್ಲಿಲ್ಲ. ಈ ಮನೇಲಿ ಗಂಡಸು ಅಂತ ನೀವೊಬ್ಬರೇ ಇರೋದು. ನೀವೇ ಕೇಳಬೇಕು. ಡಿಸಪಾಯಿಂಟೆಡ್. ರಾಮ ಗೆಲ್ತಾನೆ ಅನ್ಕೊಂಡಿದ್ದೆ. ಲೇ ರಾಮ, ಏ ಐವಾನ್, ಯಾಕ್ಲಾ ಒಳ್ಳೆ ಸತ್ತಣ ಬಿದ್ದೋಗ್ಬಿಟ್ರೆ? ಏನ್ಲಾಯ್ತು ನಿನ್ಗೆ? ಏನಾಗಿತ್ತು? ಆ ಊರ್ ಜನರ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟಲು. ಮಾತಾಡ್ಬೇಡ, ಮಟ್ಟಿಲಿ ಮಣ್ಮುಗ್ದವ್ರಿಗೆ ಶಿಕ್ಷೆ ಏನು ಅಂತ ಗೊತ್ತು ತಾನೆ? ಏಯ್ ಕೊಡಲ್ಲ ಲಂಗೋಟಿಯ, ಹೋಗ್ಲಾ ಹೋಗಿ, ಆಗ್ಲೇ ನಿನ್ ಬುದ್ಧಿ ಬರೋದು. ಥೂ. ಜಾನಕಿ, ನಿಮ್ಮ ಮನೆಗೆ ಹೋಗು, ನಾನು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಬರ್ತೀನಿ. ಸರಿಯಪ್ಪ, ಆಯ್ತು. ಹಾಂ. ಎಲ್ಲ ನಿನ್ನಿಂದಾನೆ. ನನ್ನ ಪಾಡಿಗೆ ನಾನಿದ್ದೆ, ಬ್ರೇಸೆಟ್ ಹಾಕು ಅಂತಂದೆ. ನೋಡಿ ಇವಾಗ ರಾಮ್ ಅವ್ರು ಸೋತೆ ಹೋದ್ರು. ರಾಮಣ್ಣ ಸೋತಿದ್ ನಂಗೂ ಬೇಜಾರಿದೆ, ಆದ್ರೆ ಅವ್ರು ಸೋತಿದ್ ನಿನ್ನಿಂದ ಅಂತ ಯಾಕೆ ಅನ್ಕೊಂತೀಯಾ? ನೋಡೋನು, ನನಗೆ ಬೇರೆ ಯಾವ ಕಾರಣಗಳು ಕಾಣ್ತಿಲ್ಲ. ಅವರು ಸೋತಿದ್ದು ಈ ಬ್ರೇಸ್ಲೆಟಿಂದ, ಅಂದರೆ ನಿನ್ನಿಂದ. ಸರಿ ಬಿಡು ತಾಯಿ, ನನ್ನಿಂದಾನೇ ಸೋತಿದ್ದು. ಆದರೆ ರಾಮಣ್ಣ ಸೋತಿದ್ದಕ್ಕೆ ನೀನು ಯಾಕೆ ಇಷ್ಟು ಫೀಲ್ ಆಗ್ತಿದ್ಯಾ? ಅನು, ತಪ್ಪು ನಂದು ಅಂತ ಗೊತ್ತಾದ್ಮೇಲೆ ಹೇಗೆ ನಾರ್ಮಲ್ ಆಗಿರಕ್ಕಾಗುತ್ತೆ ಹೇಳು? ಬಿಡು, ನಿನಗಿದ್ಯಾವುದೂ ಅರ್ಥ ಆಗಲ್ಲ. ಹೌದು, ಇತ್ತೀಚೆಗೆ ಎಷ್ಟೋ ವಿಷಯ ನಂಗೆ ಅರ್ಥ ಆಗ್ತಿಲ್ಲ, ಆದ್ರೆ ಒಂದು ಮಾತ್ರ ಚೆನ್ನಾಗಿ ಅರ್ಥ ಆಗ್ತಿದೆ. ರಾಮಣ್ಣ ನಿನ್ನಿಂದ ಬದಲಾಗಿರೋದು. ಏನು ಹೇಳ್ತಿದ್ಯಾನು? ಹೌದು, ಮತ್ತೆ ಹುಡುಗಿರಂದ್ರೂ ಕಣ್ಣೆತ್ತು ನೋಡ್ದೇ ಇರೋ ಮನುಷ್ಯ ನಿನ್ನ ಹತ್ರ ಬಚ್ಚಿಟ್ಕೊಂಡು ನಾಚ್ಕೊಂಡಾದ್ರೂ ಮಾತಾಡ್ತಿದ್ದಾರೆ, ನಿನ್ನ ಭೇಟಿ ಮಾಡಿ ಬ್ರೇಸ್ಲೆಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಹೌದಾ? ಅನು ಹೇಳ್ತಿರೋ ಹಾಗೆ ನಾನು ಬಂದ್ಮೇಲೆ ಹೀಗಾಗ್ತಿದ್ಯಾ? ನಾನೇ ರಾಮವ್ರಿಗೆ ತೊಂದರೆ ಆಗಿದ್ದೀನ? ಏಯ್ ಜಾನಕಿ, ಏನು ಯೋಚಿಸ್ತಿದ್ಯಾ? ಬಾ ಹೋಗೋಣ. ಹಾ, ಬಂದೆ. ಹುಸಿ ಬಿರ್ಬಿರ್ನೆ ಮಾಡು ಜಯ. ರಾಮಣ್ಣ ಬತ್ತಿದ್ದಂಗೆ ಅಶ್ವು ಅಂತ ಕೂಗಾಡ್ತಾನೆ. ಇನ್ನೂ ಅವ್ರು ಬರೋದು ತಡ ಆಗ್ತೈತೆ ಶಾರದಕ್ಕ. 10 ಕುಸ್ತಿ ಮುಗಿಸಿ ಬರೋದು ಬೇಡವೆ? ನಮ್ಮ ರಾಮಂಗೆ 10 ಕುಸ್ತಿ ಗೆದ್ದು ಬರೋದು ಅಂದರೆ ಹಾಲು ಕುಡ್ದಂಗೆ. ಭೀಮ್ನಂತನು ನನ್ನ ಮಗ. ನೋಡ್ತಾ ಇರು, ಎಲ್ಲರನ್ನು ಗೆದ್ದು ಶಾರದವ್ವ ಉಣ್ಣಕ್ಕಿಕ್ಕು ಅಂತ ಕೂಕೊಂಡೇ ಬರ್ತಾನೆ. ಪಾಪ ನನ್ನ ಕೂಸು, ಅವನಿಗೆ ಮೈಗೆ ಎಣ್ಣೆ ತಿಕ್ಕಿ ಮಾಲಿಶ್ ಮಾಡಬೇಕು. ಆದರೂ ಶಾರದಕ್ಕ, ನಿಮ್ಮ ಥರ ರಾಮಣ್ಣನ ಯಾರು ನೋಡ್ಕೊಳಕ್ಕಾಗಕ್ಕಿಲ್ಲ ಬಿಡಿ. ಅದೇಟೋನ್ ಪ್ರೀತಿ ಮಡಗಿವ್ರೆ ಅವ್ರ ಮ್ಯಾಕೆ. ಯಪ್ಪ ಯಪ್ಪ ಯಪ್ಪ. ಆ ಭಗವಂತ ನನ್ನ ಹೊಟ್ಟೆಲಿ ಹುಟ್ಟಿಸ್ಲಿಲ್ಲ ಅಂದ್ರೂ
ರಾಮ ಮತ್ತೆ ಅಶೋಕ ಇಬ್ರು ನನ್ನ ಕೂಸುಗಳೇ. ಅದನ್ನ ನನ್ನ ಹೊಟ್ಟೆನ್ ಯಾಕೆ ಉಪವಾಸ ಬೀಳಿಸ್ತೀರಾ ಶಾತಕ? ಅಮ್ಮವ್ರೆ ಏನನ್ನ ಬೇಕಾಗಿತ್ತಾ? ಏಯ್, ನಾನು ನಿನ್ನನ್ನೇನಾದ್ರೂ ಕೇಳಿದ್ನಾ? ನಿನ್ನ ಕೆಲಸ ನೀನು ನೋಡ್ಕೊ. ಶಾತಕ, ನೀವು ಯಾವಾಗಲೂ ಹೀಗೆ ಮಾಡ್ತೀರಾ ಅಲ್ಲ? ಬಾವ ಬಿಟ್ರೆ ಈ ಮನೇಲಿ ಬೇರೆಯವ್ರು ಯಾರು ಕಾಣಿಸೋದೇ ಇಲ್ವಾ ನಿಮಗೆ? ನಾನು ಮಧ್ಯಾಹ್ನದಿಂದ ಊಟ ಮಾಡಿ ನಾನೇ ಬಂದು ಕೇಳ್ಬೇಕಾ? ಸೊಸೆಮ್ಮ ಆಗ್ಲೇ ನಿಮ್ಮ ಮ್ಯಾಜಿನ್ ಮ್ಯಾಕೆ ತಂದು ಮಡಗಿವ್ನಿ. ಚಂದ್ರಿಗೂ ಹೇಳಿದ್ದೆ. ಅದನ್ನೆಲ್ಲ ನನಗೆ ತಿನ್ನೋದಕ್ಕಾಗಲ್ಲ. ನನಗೀಗ ಪಲಾವ್ ತಿನ್ನಬೇಕು ಅನಿಸ್ತಾ ಇದೆ, ಮಾಡ್ಕೊಡಿ. ಸೊಸೆಮ್ಮ ಇನ್ನೇನು ರಾಮ ಬರೋ ಹೊತ್ತಾತು. ಗೆದ್ದುಕೊಂಡು ಸುಸ್ತಾಗಿ ಬರ್ತಾನೆ. ಅವನಿಗೆ ಮಾಡಿದ ತಕ್ಷಣ ನಿಮ್ಗೆ ಮಾಡ್ಕೊಂಡು ತಗೊಂಬರ್ತೀನಿ. ಓಹೋ, ಇದೇನಾ ದೊಡ್ಡ ಮನೆ ಸೊಸೆಗೆ ಸಿಗೋ ಮರ್ಯಾದೆ? ಶಾತಕ, ನನ್ನ ಪದೇ ಪದೇ ಈ ರೀತಿ ಬೇಡ್ಕೊಳ್ಳೋ ಹಾಗೆ ಮಾಡಬೇಡಿ. ಈ ಮನೆಗೆ ಅಂತ ಒಂದು ಗೌರವ ಇದೆ, ಅದು ನಿಮ್ಮಿಂದ ಕೆಡೋದು ಬೇಡ. ನಾನು ನನ್ನ ರೂಮಲ್ಲಿ ಕಾಯ್ತಾ ಇರ್ತೀನಿ. ಪಲಾವ್ ಮಾಡ್ಕೊಂಡು ಬೇಗ ತಗೊಂಡು ಬನ್ನಿ. ಹಾ, ಮತ್ತೆ ಭಗವಂತ ನಿಮ್ಮ ಹೊಟ್ಟೆಲ್ ಹುಚ್ಚಲಿಲ್ಲ ಅಂತ ಕೊರಗಬೇಡಿ. ಯಾರ್ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಿರ್ತಾನೆ. ಪ್ರಶಾಂತ ಕೊಡ್ಲಾ? ವಿಷ್ಣು ಕೊಡ್ಲಾ? ಅಜಿತ್ತು, ಸೋತಿರೋ ನಾನು ಕೊಡ್ರಲ್ಲ ಒಗಿತೀನಿ. ಬಾಬು ನೀನಾರ ಕೊಡ್ಲಾ? ರಮಣ ಏನ್ ಬೇಕಾದ್ರೆ ಕೇಳು, ಆದ್ರೆ ಕೊಡ್ಲಾ? ರಮಣ ಬೇಕಾದ್ರೆ ಕಪ್ಪಲ್ ಕೊಡ್ಬಿಡು, ಇದು ಮಾತ್ರ ಕೊಡಕ್ಕಿಲ್ಲ. ಗುರುಗಳೇ ನೀವಾರ ಹೇಳಿ ಗುರುಗಳೇ, ನೀವು ಹೇಳಿದ್ರೆ ಕೊಡ್ತಾರೆ. 5,000 ದಂಡ ಹೊಡಿಯೇನೆ, ಇಲ್ಲ ದಿನ ಗಲ್ಡಿ ಮನೆ ನಾನೇ ಗುಡಿಸ್ಲಾ? ಗುರುಗಳೇ ನೀವು ನಂಗೆ ಹೊಡೀರಿ, ಬಡೀರಿ, ಬೈರಿ, ಆದರೆ ಹಿಂಗೆ ಮಾತಾಡದೆ ಸುಮ್ಕೆ ಇರಬೇಡಿ. ಏನಾರ ಮಾತಾಡಿ ಗುರುಗಳೇ. ಗುರುಗಳೇ ಯಾಕೆ ಗುರುಗಳೇ ಏನು ಮಾತಾಡದೆ ಹೋಯ್ತಾ ಇದ್ದೀರಾ? ನಾ ಶಿಕ್ಷೆ ಒಪ್ಕೊಂಡಿವ್ನಿ ಅಂತ ಎಲ್ರಿಗೂ ಹೇಳಿ ಗುರುಗಳೇ. ನೀವು ಯಾಕೆ ಸಾಹೇಬ್ರೆ ಶಿಕ್ಷೆ ಒಪ್ಕೋತೀರಿ? ಬೇಡ ಬಿಡಿ, ಅವರೆಲ್ಲ ನಿಮಗೆ ಯಾಕೆ ಲಂಗೋಟವ್ಗೆ ಕೊಡಲಿಲ್ಲ ಹೇಳಿ? ನೀವು ದೊಡ್ಡವರು, ದೊಡ್ಡ ಮನೆಯವರು, ನಿಮ್ಮನ್ನು ಬೈಯೋ ಧೈರ್ಯ ಇಲ್ಲಿ ಯಾರಿಗಿದೆ ಹೇಳಿ? ಯಾಕೆ ಗುರುಗಳೇ ಹಿಂಗೆ ನೀವು ತಾವು ಅಂತ ಮಾತಾಡಿಸ್ತಾ ಇದ್ದೀರಿ? ನಂಗೆ ಅಳು ಬರಂಗಾಯ್ತೈತೆ. ನಾನು ಮನ್ಸನ್ನೇ ಸಾಹೇಬ್ರೆ, ನನಗೂ ಅಳು ಬತ್ತೈತೆ, ಆದರೆ ತಡ್ಕೊಂಡಿವ್ನಿ ಅಷ್ಟೇ. ರಾಮ ನನ್ನ ಪಟ್ಟ ಶಿಷ್ಯ, ಗೆದ್ದೆ ಗೆಲ್ತಾನೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗ್ತಿದ್ದೆ. ಆದರೆ ನೀವು ನನಗೆ ಒಳ್ಳೆ ಗುರುದಕ್ಷಿಣೆನೇ ಕೊಟ್ಬಿಟ್ರಿ ಬಿಡಿ. ಗುರುಗಳೇ ಇದೊಂದಕ್ಕಿಂತ ನಂಗೆ ಕ್ಷಮಿಸ್ಬಿಡಿ, ಇನ್ಮೇಲೆ ಹಿಂಗೆ ಹಾಕಿಲ್ಲ. ನಿಮ್ಮನ್ನು ಕ್ಷಮಿಸಕ್ಕೆ ನಾವು ಯಾರು ಸಾಹೇಬ್ರೆ? ಗುರುಗಳೇ ಹಂಗನ್ಬೇಡಿ, ನಾನು ನಿಮ್ಮ ಶಿಷ್ಯ, ನೀವು ನನ್ನ ದಂಡಿಸ್ದೆ, ನಿಮ್ನ ಯಾರು ದಂಡಿಸ್ತಾರೆ ಹೇಳಿ? ಅವ್ರಿಗೆಲ್ರಿಗೂ ಲಂಗೋಟ ಕೊಡೋಕೆ ಹೇಳಿ. ಗುರುಗಳೇ ನಾನು ಎಲ್ಲರೂ ಲಂಗೋಟ ತಗೊಂಡು ಒಗೆದೆಯ, ನೀವು ನನ್ನ ಗುರು, ನಾನೇ ನಿಮ್ಮ ಶಿಷ್ಯ, ಇದು ಆಂಜನಪ್ಪನ ಮೇಲಾಣೆ. ಅಕ್ಕವ್ರೆ, ಏನೇ ಇಸ್ಯ ಗೊತ್ತಾಯ್ತಾ? ನಮ್ಮ ಕೋಣ ಮಣ್ಣು ಮುಕ್ಕೈತಂತೆ. ಅದ್ರಲ್ಲಿ ಏನೇ ಇದೆ ವಿಶೇಷ?
ಕೋಣ ಯಾವಾಗಲೂ ಮಣ್ಣು ಮುಗ್ತಾನೆ ಇರುತ್ತೆ. ಅಯ್ಯೋ ಅಕ್ಕವ್ರೆ, ರಾಮಣ್ಣ ಕುಸ್ತಿಲಿ ಸೋತೋದ್ನಂತೆ. ಏನು ಏನ್ ಹೇಳ್ದೆ ನೀನು? ನಿಜ ಹೇಳ್ತಿದ್ಯಾ? ಹೌದಕ್ಕ, ನಿಜವಾಗ್ಲು. ನಾನು ಕಡಲೆ ಬರ್ಫಿ ತರಕ್ಕೆ ಅಂತ ಅಂಗಡಿಗೆ ಹೋಗಿದ್ನಲ್ಲ, ಆಗ ಜನ ಎಲ್ಲ ಮಾತಾಡ್ಕೋತಿದ್ರು. ಚಂದ್ರಿ, ಎಂತ ಬ್ರೇಕಿಂಗ್ ನ್ಯೂಸ್ ಹೇಳಿದ್ಯಾ ನೀನು? ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ನೋಡು. ಯಾರ ಬಾಯಿಗೆ ಸಕ್ಕರೆ? ಅದು ಹಾ, ರಾಮು ಬಾವ ಕುಸ್ತಿಲಿ ಗೆದ್ದು ಬರ್ತಾರಲ್ಲ, ಆ ಖುಷಿಗೆ ಸಿಹಿ ಮಾಡಿ ಎಲ್ರಿಗೂ ಹಂಚೋಣ ಅಂತ. ಅದ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಹೋದ, ಸೋತ್ ಹೋದ. ಸೋತ್ ಹೋದ್ರ? ಯಾರು? ಏನ್ ಮಾತಾಡ್ತಿದ್ದೀರಾ ನೀವು? ಇನ್ಯಾರು ನಂದಿ? ರಾಮ. ನಾನೀಗ ಅಲ್ಲಿಂದ ಬರ್ತಾ ಇದ್ದೀನಿ. ನಮ್ಮೆಲ್ಲರ ಮಾನ ತೆಗೆದು ಹಾಕದ. ಅಶ್ಯೋ ದೇವ್ರೆ, ಬಾವ ಸೋತ್ ಹೋದ್ರ? ದೊಡ್ಡ ಮನೆ ಮರ್ಯಾದೆ ಏನಾಗ್ಬೇಡ, ಮಾವನ ಗೌರವ ಏನಾಗ್ಬೇಡ. ಛೇ, ಬೆಳಗ್ಗೆ ಮೊಸರು ಸಕ್ಕರೆ ಎಲ್ಲ ಕೊಟ್ಟು ವಿಶ್ ಮಾಡಿದ್ನಲ್ಲ. ರಾಮಣ್ಣಂದು ಅತಿ ಆಯ್ತು. ಬರ್ಲಿ, ಇವತ್ತು ಏನ್ ಮಾಡ್ತೇನೆ ಅಂತ ನೋಡ್ತಾ ಇರು. ಹೌದೌದು, ಮಾವ ಬೇರೆ ಊರಲ್ಲಿಲ್ಲ. ಈ ಮನೇಲಿ ಗಂಡಸು ಅಂತ ನೀವು ಒಬ್ಬರೇ ಇರೋದು. ನೀವೇ ಕೇಳ್ಬೇಕು. ನಿಜವಾಗ್ಲೂ ಕೇಳ್ತೀರಾ ಅಲ್ವಾ? ಮತ್ತೆ ಸುಮ್ಮನೆ ಬಿಡ್ತೀನ? 4 ಲಕ್ಷ ಏನು? ಬರ್ಲಿ ಮನೆಗೆ, ನೋಡ್ತಾ ಇರು. ಏ ಚಂದ್ರಿ, ನೀನೇನೆ ಒಳ್ಳೆ ಕಲ್ಲಿನ ಗೊಂಬೆ ತರ ಹಾಗೆ ನಿಂತಿದ್ಯಾ? ಹೋಗಿ ಮನೆಯೆಲ್ಲ ಅಲಂಕಾರ ಮಾಡಿ ಆರತಿ ರೆಡಿ ಮಾಡು. ಯಾಕಕ್ಕವ್ರೆ? ರಾಮಣ್ಣ ಸೋತವ್ರೆ. ಆರತಿ ಅಲಂಕಾರ ಇವೆಲ್ಲ ಯಾಕೆ ಅಂತೀನಿ. ನಿನಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನೀನು ಯಾಕೆ ಹೀಗಿರ್ತಿದ್ದೆ? ಆ ಕೋಣ ಸೋತಿದ್ದು ನಿಂಗೂ ನಂಗೂ ಗೊತ್ತೇ ಇಲ್ಲ. ಆ ಕೋಣ ಮನೆಗೆ ಬಂದಮೇಲೆ ಆರತಿ ಮಾಡಿ ಸ್ವಾಗತ ಮಾಡೋಣ. ಓ, ಹಂಗ ಅಕ್ಕವ್ರೆ, ನನ್ಗೀಗ ಅರ್ಥ ಆಯ್ತು. ಎಲ್ಲ ಬೇಗ ರೆಡಿ ಮಾಡ್ತೀನಿ. ನನ್ನ ಜೀವನದಲ್ಲಿ ನಾನು ನೋಡಿದ ಮೊದಲನೇ ಕುಸ್ತಿ ಪಂದ್ಯ ಆಯಿತು. ಅದರಲ್ಲೂ ರಾಮು ಅವ್ರದ್ದು. ರೀ, ಕುಸ್ತಿಗೆ ಹೋಗಿದ್ರಲ್ಲ, ಹೇಗಿತ್ತು? ರಾಮು ಹೇಗೆ ಕುಸ್ತಿ ಮಾಡಿದ್ರು? ಖುಷಿ, ಏನಂತ ಹೇಳಿ, ನೀನು ಬರಬೇಕಾಗಿತ್ತು. ಒಂದಾದ್ಮೇಲೆ ಒಂದು ಪಂದ್ಯಗಳು. ರಾಮು ಅವರು ಎಲ್ಲ ಪಂದ್ಯ ಗೆದ್ರು, ಆದ್ರೆ ಕೊನೆ ಪಂದ್ಯ ಮಾತ್ರ ಯಾಕೆ ಅವ್ರು ಸೋತ್ರು? ಕೊನೆ ಪಂದ್ಯನೂ ಗೆದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇಡೀ ಊರೇ ಅವ್ರ ಮೇಲೆ ಭರವಸೆ ಇಟ್ಟಿದ್ರು. ಹೇಗ್ ಸೋತ್ರವ್ರು? ನನ್ನಿಂದಾನೇ ಸೋತ್ರ. ನಾನು ಬ್ರೇಸ್ಲೆಟ್ ಹಾಕ್ಕೊಂಡಿದ್ನ ರಾಮು ಅವ್ರು ನೋಡಿಲ್ಲ ಅಂದಿದ್ರೆ ಗೆಲ್ತಿದ್ರು ಏನೋ. ಛೇ, ನನಗಂತೂ ನಂಬೋಕೆ ಆಗ್ತಿಲ್ಲ ರೀ. ಅಷ್ಟು ದೊಡ್ಡ ಪೈಲ್ವಾನ್ ಸೋಲೋದಕ್ಕೆ ಏನಾದ್ರೂ ಒಂದು ಕಾರಣ ಇರಲೇಬೇಕು ಅಲ್ವಾ? ನಮಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದಮೇಲೆ ಪಾಪ ಅವ್ರಿಗೆಷ್ಟು ಬೇಜಾರಾಯ್ತೋ ಏನೋ. ತುಂಬಾನೇ ಬೇಜಾರಾಗಿರುತ್ತೆ ಅವ್ರಿಗೆ. ನಾನು ವಾಪಸ್ ಬರ್ತಾ ಇರುವಾಗ ರಾಮು ಅವ್ರನ್ನ ಕೆರೆ ಹತ್ರ ನೋಡಿದೆ. ಅವ್ರಿಗೆ ಪೈಲ್ವಾನ್ರ ಲಂಗೋಟಿ ತೊಳೆಯೋ ಶಿಕ್ಷೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ನನಗೇ ಬೇಜಾರಾಗ್ತಾ ಇತ್ತು. ನನ್ನಿಂದಾನೇ ಸೋತಿದ್ದು ಅವರು. ಈಗ ನನ್ನಿಂದಾನೇ ಅವ್ರಿಗೆ ಶಿಕ್ಷೆ ಕೂಡ. ಅಟ್ಲೀಸ್ಟ್ ಅವ್ರನ್ನ ಭೇಟಿ ಮಾಡಿ ಸಾರಿನಾದರೂ ಕೇಳಬೇಕು.
ಜಾನಕಿ ಎಲ್ಲಿಗೆ ಹೊರಟೆ? ಅಮ್ಮ ಅನ್ನೋದು ಸ್ವಲ್ಪ ಕೆಲಸ ಇದೆಯಮ್ಮ, ಹೋಗಿ ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಸರಿ ಅಮ್ಮ. ಹಾಂ, ಹೋಗ್ಲಿಲ್ಲ. ಬಡ್ಡೆ ಅಂತ ಒಗದೆ ಎಷ್ಟು ದಿನ ಆಯ್ತು. ರಾಮಣ್ಣ, ಸತ್ವಾಗ್ಲು ನಂದಿನ ಇದನ್ನೆಲ್ಲ ನೋಡ್ಕೊಂಡಿರಕ್ಕಾಯ್ತಿಲ್ಲ. ನೋಡ್ಬೇಡ, ಕಣ್ಮುಚ್ಕ. ಅಣ್ಣ, ಸೋತಿದ್ ಒಂಚೂರು ಫೀಲಿಂಗೇ ಇಲ್ವೇ? ಲವ್, ಎಲ್ಲ ಪಂದ್ಯನೂ ಗೆದ್ಕೊಡ್ತೀನಿ ಅಂತ ನಿಂಗೇನು ಬರ್ಕೊಟ್ಟಿವ್ನೇನ್ಲ? ಎಲ್ಲರೂ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಿ? ಅಣ್ಣ, ಕುಸ್ತಿಲ್ ಬಿದ್ದು ತಲೆಗೆ ನನ್ನ ಪೆಟ್ಟು ಬಿದ್ದೈತೆ ಹಿಂಗೆ. ಲವ್, ನನ್ನ ತಲೆ ನೆಟ್ಗೆದ್ಕಂತ ಹೇಳ. ಮತ್ತೆ ಲವ್ಗೆ ನನ್ನ ಬಿದ್ದೋದಾ? ನೋಡು, ತಲೆ ಕೆಟ್ಟಿರೋದು ನಿಂಗೆ. ಹೋಲ ಕಡಿಕೆ. ಲವ್ ಅಂತೆ ದಡ್ ನನ್ನ ಮಗ. ಏನೋ ಕುಸ್ತಿ ಆಡುವಾಗ ಚಣ್ 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 ಅಂತ ಶಬ್ದ ಕೇಳಿಸ್ತು, ಅದನ್ನ ನೋಡ್ಕೊಂಡು ಹಂಗೆ ಮರ್ತೋದೆ, ಸೋತೋದೆ. ಅಲ್ಲ, ಲವ್ ಯಾಕೆ ಮಾಡ್ತಾರೆ ಅಂತಲೇ ಗೊತ್ತಿಲ್ದಿರೋ ನಾನು ಅಂಥದ್ರಲ್ಲಿ ಲವಲ್ಲಿ ಬಿದ್ದುಬಿಟ್ಟೇನೆ. ಯಾಕೋ ನನ್ನ ಮನಸ್ಸಿನಲ್ಲಿ ಚುಚ್ತಾನೆ ಇತ್ತು, ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ. ಸಾರಿ. ಥ್ಯಾಂಕ್ ಯು. ಅಕ್ಕ, ರಾಮಣ್ಣ. ಕೋಣ ಹೇಗೆ ಬರ್ತಿದೆ ನೋಡು. ಈಗ ಮಾಡ್ತೀನಿ. ಬನ್ನಿ ಬಾವ, ಬನ್ನಿ. ಎಷ್ಟು ಜನರು ಕಂಡ್ಬಿತ್ತೋ ಏನೋ, ಎಷ್ಟು ಊರವ್ರು ನಿಮ್ಮ ಬಗ್ಗೆ ಮಾತಾಡ್ಕೊತಿರ್ತಾರೋ. ಕುಸ್ತಿಲಿ ಗೆದ್ದು ಬರೋದು ಅಂದರೆ ಸುಮ್ಮನೆನಾ? ವಿಜಯ ಸಾಧಿಸಿ ಬಂದಿರೋ ನಮ್ಮ ಬಾವಂಗೆ ನಾನೇ ಆರತಿ ಮಾಡ್ತೀನಿ. ಅದಕ್ಕೆ ನಿಲ್ಲಿಸಿ. ನಿಮ್ಗೆ ಯಾರು ಹೇಳಿಲ್ವೇ? ಏನು ಬಾವ? ಅದು ನಂಗೆ ಗೆದ್ದಿಲ್ಲ.